ವೀಕ್ಷಕರೇ, ನೀವು ಯಾವುದೋ ಕೆಲಸದ ಸಲುವಾಗಿ ಬೇರೆ ಊರುಗಳಿಗೆ ಹೋದಾಗ ಅಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ ಒಂದಲ್ಲ ಒಂದು ಸಾರಿ ಲಾಡ್ಜ್, ಗೆಸ್ಟ್ ಹೌಸ್, ಹೋಮ್ ಸ್ಟೇ ಹಾಗೂ ಇತ್ತೀಚೆಗೆ ಮಹಾನಗರಗಳಲ್ಲಿ ಕಂಡು ಬರ್ತಿರೋ ಸರ್ವಿಸ್ ಅಪಾರ್ಟ್ಮೆಂಟ್ಗಳಲ್ಲಿ ಉಳ್ಕೋಬೇಕಾಗತ್ತೆ. ನಾವಿಲ್ಲಿ ಸುರಕ್ಷಿತವಾಗಿದ್ದೀವಿ ಅನ್ನೋ ನಂಬಿಕೆ ಮೇಲೆ ನಾವು ಅಲ್ಲಿ ರಾತ್ರಿ ಕಳಿತೀವಿ. ಆದರೆ ಇಂಥ ಸ್ಥಳಗಳಲ್ಲಿ ನಮ್ಮ ಖಾಸಗಿ ಜೀವನವನ್ನ ಯಾರೋ ಕದ್ದು ನೋಡ್ತಿದ್ದಾರೆ, ನಮ್ಮ ಚಿತ್ರಗಳನ್ನ, ನಮ್ಮ ವಿಡಿಯೋಗಳನ್ನ ಸ್ಪೈ ಕ್ಯಾಮೆರಾಗಳ ಮೂಲಕ ಸೆರೆ ಹಿಡಿತಿದ್ದಾರೆ ಅಂದ್ರೆ ನಿಮಗೆ ಹೇಗನ್ನಿಸ್ಬೇಡ. ಇಂಥದೇ ಒಂದು ಘಟನೆನ ನಾವಿವತ್ತು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನಿಮ್ಮ ಎಚ್ಚರಿಕೆಗೆ. ಇಂಥ ಘಟನೆಗಳು ಮತ್ತೆ ಮರುಕಳಿಸದೇ ಇರಲಿ ಅನ್ನೋ ಕಾರಣಕ್ಕೆ. ಅಂದಹಾಗೆ ಈ ಘಟನೆ ನಡೆದಿದ್ದು ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಇತ್ತೀಚೆಗೆ ಗಾರ್ಬೇಜ್ ಸಿಟಿ ಅನಿಸ್ಕೊಡ್ತಿರೋ ಬೆಂಗಳೂರಿನ ಹೃದಯ ಭಾಗದಲ್ಲಿರೋ HSR ಲೇಔಟ್ನಲ್ಲಿ. ಏನ್ರಿ ನೀವು ಅಷ್ಟು ಗೊತ್ತಾಗಲ್ವಾ? ಹೆದರಿಸ್ಬಿಟ್ರಲ್ಲ. ಎಲ್ಲೋಗಿದ್ರಿ? ಹಾಗೆ ಫ್ರೆಂಡ್ ಜೊತೆ ಹೊರಗೋಗಿದ್ದೆ. ಏನ್ ಮಹಾರಾಣಿಯವ್ರು ಇಲ್ಲೇ ತೂಗುಡ್ಸ್ತಾ ಕೂತ್ಬಿಟ್ರಲ್ಲ. ಎದ್ದು ಬಂದು ಪತಿದೇವ್ರಿಗೆ ಊಟ ಗೀಟ ಹಾಕ್ತಿರೋ ಅಥವಾ? ಒಳ್ಳೆ ಕನಸು ಬೀಳ್ತಿತ್ತು, ಎಬ್ಬಸ್ಬಿಟ್ರಿ. ಕನಸ? ಏನಿತ್ತು ಕನಸಿನಲ್ಲಿ? ನಾವಿಬ್ರು ಕೆಲಸ ಮಾಡ್ತಿದೀವಲ್ಲ, ಆ ಇನ್ಶೂರೆನ್ಸ್ ಕಂಪ್ನಿಲಿ ನಮ್ಮಿಬ್ರಿಗೂ ಒಳ್ಳೆ ಬೋನಸ್ ಸಿಕ್ಕಿತ್ತು. ಮೊನ್ನೆ ಮೀಟಿಂಗ್ ಮಾಡಿದ್ವಲ್ಲ, ಆ ಏಜೆಂಟ್ಸ್ ಎಲ್ಲ ನಮ್ಗಿನ್ನೂ ಪಾಲಿಸಿ ಬೇಕು ಬೇಕು ಅಂತ ಕೇಳಿ ತಗೋತಿದ್ರು. ಹೌದಾ? ಅಷ್ಟೇನಾ ಅಥವಾ ಅವತ್ ರಾತ್ರಿ? ಹೋಗ್ರಿ ನೀವು, ಫ್ರೆಶ್ ಆಗಿ ಬನ್ನಿ, ಊಟಕ್ಕೆ ಪಡಿಸ್ತೀನಿ. ಸರಿ. ಹಿಡನ್ ಕ್ಯಾಮ್ರಾ ಹೆಸರೇ ಒಂದು ರೀತಿ ಭಯ ಹುಟ್ಟಿಸುವಂಥದ್ದು. ಒಳಗೊಂದು ಹೊರಗೊಂದು ಆಡೋ ಜನರ ನಿಜವಾದ ಬಣ್ಣ ಬಯಲು ಮಾಡೋದಕ್ಕೆ ಉಪಯೋಗಕ್ಕೆ ಬಂದ ಉಪಕರಣ ಇದು. ಆದರೆ ಇವತ್ತು ಎಷ್ಟೋ ಜನರ ಜೀವನಕ್ಕೆ ಮುಳುವಾಗಿದೆ. ಕಳ್ಳರು, ಸುಳ್ಳರು, ಕುತಂತ್ರಿಗಳ ಇನ್ನೊಂದು ಬಣ್ಣನ ಬಯಲು ಮಾಡಬೇಕಾಗಿದ್ದ ಈ ತಂತ್ರಜ್ಞಾನ ಇವತ್ತು ಎಷ್ಟೋ ಜನ ಅಮಾಯಕರ ಜೀವನನ ಹಾಳು ಮಾಡ್ತಾ ಇದೆ. ಅರೆ, ಇದ್ಯಾಕೆ ಬಗ್ಗೆ ಇನ್ನ ರೆಡಿ ಆಗಿಲ್ಲ? ಆಫೀಸಿಗೆ ಟೈಮ್ ಆಗ್ತಿಲ್ವಾ? ಬೇಗ ರೆಡಿ ಆಗು. ಇಲ್ಲ ರೀ, ಇವತ್ತು ನಾನು ಆಫೀಸಿಗೆ ಬರಲ್ಲ. ಯಾಕೋ ಮನ್ಸು ಸರಿ ಇಲ್ಲ. ಯಾಕೆ? ಜ್ವರ ಏನಾದರೂ ಬಂದಿದ್ಯಾ? ಡಾಕ್ಟ್ರಿಗೆ ಫೋನ್ ಮಾಡಲಾ? ಇಲ್ಲ ರೀ, ಯಾಕೋ ಮನ್ಸು ಸರಿ ಇಲ್ಲ ಅಷ್ಟೇ. ನೀವು ಹೋಗಿ. ಸರಿ, ಹುಷಾರು. ನಾನು ಮಧ್ಯಾಹ್ನ ಕಾಲ್ ಮಾಡ್ತೇನೆ. ಸಂಜೆ ಬೇಗ ಬಂದ್ಬಿಡ್ತೇನೆ. ಬರಲಾ? You have called is not reachable. Please call later.
ಹಾಯ್ ಆಂಟಿ. ಹಾಯ್. ಯಾಕಂಟಿ ಇವತ್ತು ಆಫೀಸ್ಗೆ ಹೋಗಿಲ್ಲ? ಯಾಕೋ ಹುಷಾರಿರ್ಲಿಲ್ಲ, ಅದಕ್ಕೆ ಹೋಗಲಿಲ್ಲ. ನೀನು ಯಾಕೆ ಕಾಲೇಜ್ ಹೋಗಿಲ್ಲ? ಕಾಲೇಜ್ ಇತ್ತು ಆಂಟಿ, ನಾನೇ ಹೋಗಿಲ್ಲ. ನೀವು ಮನೇಲಿ ಒಬ್ಬರೇ ಇದ್ರಲ್ಲ, ನೋಡ್ಕೋಗೋಣ ಅಂತ ಬಂದೆ. ಯಾಕಂಟಿ ಒಂಥರ ಇದ್ದೀರಾ? ಏನಾರ ಪ್ರಾಬ್ಲಮ್ಮಾ? ಹೇಳೋ ಮಚ್ಚ, ಇಷ್ಟೊಲ್ಲಿ ತಲುಪಿರೋದು ಬಿಡೋ ಅವರಿಗೆ. ಸರಿ, ನಾನು ನೋಡ್ಬಿಟ್ಟು ಕಾಲ್ ಮಾಡ್ತೀನಿ ತಡಿ. ಡೇ, ನೀವೇನು ತಿಳ್ಕೊಳಲ್ಲ ಅಂದರೆ ನಿಮ್ಮ ಫೋನ್ ಒಂದು ಸ್ವಲ್ಪ ಕೊಡ್ತೀರಾ? ನನ್ನ ಫೋನಲ್ಲಿ ಕರೆನ್ಸಿ ಖಾಲಿ ಆಗಿಬಿಟ್ಟಿದೆ, ಒಂದು ಕಾಲ್ ಮಾಡಿಕೊಡ್ತೀನಿ. ಇಲ್ಲ ಅಮ್ಮರ್, ನನ್ನ ಮೊಬೈಲಲ್ಲೂ ಕರೆನ್ಸಿ ಇಲ್ಲ. ಬೇಕಾದರೆ ಲ್ಯಾಂಡ್ಲೈನಿಂದ ಫೋನ್ ಮಾಡು. ಪರವಾಗಿಲ್ಲ ಬಿಡಿ ಆಂಟಿ, ನಾನು ನನ್ನ ಫೋನ್ಗೆ ಕರೆನ್ಸಿ ಹಾಕೋಸ್ಕೊಂಡು ಕಾಲ್ ಮಾಡ್ತೀನಿ. ಬಾಯ್ ಆಂಟಿ. ಬಾಯ್. ಈ ಮೆಸೇಜ್ನ ಅಮರೇ ಕಳಿಸಿರ್ಬೋದಾ? ಹಾಗಾದರೆ ಎಲ್ಲಿದನ್ನು ತೆಗ್ದಿರ್ಬೋದು? ನಮ್ಮ ಮನೇಲಂತೂ ಆ ಫೋಟೋದಲ್ಲಿರುವಂಥ ಬ್ಯಾಕ್ಗ್ರೌಂಡ್ ಇಲ್ಲ. ಇದನ್ನು ರಾಘವ್ಗೆ ಹೇಳ್ಬಿಡೋದು ಒಳ್ಳೇದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನಾದರೂ ಮಾಡಿಸ್ಬೇಕು. ಒಂದು ವೇಳೆ ಅಮರೇ ಇದನ್ನು ಮಾಡಿಸಿದ್ರೆ? ಏನು ಮೇಡಮ್, ಆಯ್ತಾ ರೆಸ್ಟು? ಆರಾಮಾಗಿದ್ದೀರಾ ಈಗ? ಏನದು ಗುಮ್ಮನ್ ಥರ ಅಂತ ಮಾತಾಡ್ತಿದ್ಯಾ? ಸ್ವಲ್ಪ ಜೋರಾಗಿ ಬಾಯ್ಬಿಟ್ಟು ಮಾತಾಡಬಾರ್ದಾ? ಸರಿ, ನೀನು ರೆಸ್ಟ್ ಮಾಡು, ನಾನು ಸಂಜೆ ಬೇಗ ಬರ್ತೀನಿ. ಬಾಯ್. ಹೇಳ್ಬಿಡ್ಲ ಅವ್ರಿಗೆ? ಆಫೀಸ್ನಲ್ಲಿದ್ದಾರೆ, ಸುಮ್ಮನೆ ಗಾಬರಿ ಆಗ್ತಾರೆ. ಬೇಡ, ಹೇಳೋದು ಬೇಡ. ಇನ್ನೊಂದೆರಡು ದಿನ ನೋಡೋಣ. ಹಲೋ ಮೇಡಮ್. ಆಯಿತು, ಮಲ್ಕೋತೀನಿ. ಯಾರಿರಬಹುದು? ಎಲ್ಲಿ ಫೋಟೋ ತೆಗ್ದಿರ್ಬೋದು? ನಮ್ಮ ಬಗ್ಗೆ ಯಾರಿಗೆ ಕುತೂಹಲ? ಅಯ್ಯೋ ದೇವ್ರೆ, ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಹೇಗೆ? ಅವನಿಗೆ ಕಾಲ್ ಮಾಡ್ಲಾ? ಅವನಿಗೇನು ಬೇಕು ಅಂತ ಕೇಳಲಾ? ನಾವೆಲ್ಲಾದರೂ ಗಲಾಟೆ ಮಾಡಿದ್ವಾ? ಛೇ, ಏನೂ ಗೊತ್ತಾಗ್ತಿಲ್ಲ. ರೀ, ನಮ್ಮೆಲ್ಲ ಏಜೆಂಟ್ರಿಗೂ ಇನ್ನೊಂದ್ಸಲ ಫೋನ್ ಮಾಡಿ ಬೆಳಿಗ್ಗೆ ಬೇಗನೆ ಬರೋದಕ್ಕೆ ಹೇಳ್ಬಿಡಿ. ಸರಿ, ಆದಷ್ಟು ಬೇಗ ಬೆಳಗ್ಗೆನೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಹೊರಟ್ಬಿಡೋಣ. ಸರಿ ಬಿಡು. ಹತ್ರದಲ್ಲಿ ಯಾವುದಾದ್ರೂ ಹೋಟ್ಲಿಗೆ ಹೋಗಿ ನಿಧಾನಕ್ಕೆ ಮಾತಾಡೋದ್ರಾಯ್ತು. ಅಲ್ಲಿಗೆ ಹೋದ್ಮೇಲೆ ನಮ್ಗಾದ್ರೂ ಏನು ಕೆಲಸ ಇಲ್ಲ. ಫಸ್ಟ್ ಟೈಮ್ ನಾವು ದಾವಣಗೆರೆಗೆ ಬಂದಿರೋದು. ಯಾವ್ದಾದ್ರು ಒಂದು ಒಳ್ಳೆ ಹೋಟೆಲಲ್ಲಿ ಉಳ್ಕೊಳ್ಳೋಣ ರೀ. ಸರಿ ಬಿಡು, ಹಾಗೆ ಮಾಡೋಣ. ಹೊರಡೋಣ. ಓಕೆ ಸರ್. ಹೇಳಿ ಸರ್. ಒಂದು ರೂಮ್ ಬೇಕಿತ್ತು, ನಾಳೆ ಮಧ್ಯಾಹ್ನ ವೆಕೇಟ್ ಮಾಡ್ತೇವೆ. ನಿಮ್ಮ ಐ ಡಿ ಕಾರ್ಡ್ ಇದೆ? ಕೊಡ್ತೇನೆ. ಸರ್, 850 rupees ಆಗುತ್ತೆ ಸರ್. ಆಯ್ತು ಸರ್. ಕುಮಾರ್, ಲಗೇಜ್ ತಗೊಂಡೋಗಿ ರೂಮ್ ನಂಬರ್ 222 ತೋರಿಸಪ್ಪ.
ಇದೇನ್ರಿ ಇದು ಹೋಟ್ಲು ಚೆನ್ನಾಗಿದೆ ಅಂದ್ರೆ ಈ ರೂಮ್ ನೋಡಿದ್ರೆ ಹಿಂಗಿದೆ. ಅಯ್ಯೋ ಇವತ್ತೊಂದು ರಾತ್ರಿ ಅಡ್ಜಸ್ಟ್ ಮಾಡ್ಕೊಳಮ್ಮ, ಬೆಳಿಗ್ಗೆ ಮೀಟಿಂಗ್ ಮುಗಿಸ್ಕೊಂಡು ಹೇಗೂ ಮಧ್ಯಾಹ್ನಕ್ಕೆ ವೆಕೇಟ್ ಮಾಡ್ಬಿಡ್ತೀವಲ್ಲ. ಟೆನ್ಷನ್ ಮಾಡ್ಕೋತೀಯ? ಈ ಹೊತ್ನಲ್ಲಿ ರೂಮ್ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗೋದು ಹೇಳು? ನಿಮ್ಗೆ ಅರ್ಥ ಆಗಲ್ಲ ರೀ. ನಾಳೆ ದಿನ ಏನಾದ್ರೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಏನು ಹೆಚ್ಚು ಕಡಿಮೆ ಆಗಲ್ಲ, ನೀ ಆರಾಮಾಗಿ ಮಲ್ಕೋ. ಭಾಗ್ಯ ಅವರೇ, ನಿಮ್ಗೆ ಈಗ ಬಂದಿರೋದು ಬರೀ ಸ್ಯಾಂಪಲ್ ಮಾತ್ರ. ಇನ್ನೂ ಬಾಕಿ ಬರೋದು ತುಂಬ ಇದೆ, ಕಾಯ್ತಾ ಇರಿ. ಯಾರಿ ನೀವು? ಏನ್ ಬೇಕು ನಿಮ್ಗೆ? ಯಾಕೆ ಈ ರೀತಿ ಹಿಂಸೆ ಕೊಡ್ತಿದ್ದೀರಾ? ನಾವೇನೇ ಮಾಡಿದೀವಿ ನಿಮ್ಗೆ? ಅಯ್ಯೋ, ಅಂದವಾಗಿರೋ ಹೆಣ್ಣು ನೀನು. ನನಗೇನು ಮಾಡಿಲ್ಲ, ಆದ್ರೆ ನಾನೇನು ಹೇಳ್ತೀನೋ ಅದನ್ನ ಮಾಡೋ ಅಷ್ಟೇ. ಯಾರಿ ನೀವು? ಆ ಫೋಟೋ ಎಲ್ಲಿ ಸಿಕ್ತು ನಿಮ್ಗೆ? ತುಂಬಾ ಭಯ ಆಗ್ತಾ ಇದೆ. ಯಾಕೆ ಭಾಗ್ಯ, ಏನಾಯ್ತು? ತುಂಬಾ ಟೆನ್ಷನ್ ಅಲ್ಲಿ ಇದೀನಿ. ಫಾಲಾಗುತ್ತೋ ಅಂತ ತುಂಬಾ ಭಯ ಆಗ್ತಿದೆ ರೀ. ಮಾನ ಮರ್ಯಾದೆ ಹೋಗುವಂಥದ್ದು ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳ್ಬಾರ್ದಾ? ನಾನು ರಾತ್ರಿ ನನ್ನ ಮೊಬೈಲ್ಗೆ ಅನ್ನೋನ್ ನಂಬರಿಂದ ಯಾವುದೋ SMS ಬಂತು. ಅದು ನಿಮ್ಗೆ ಯಾಕೆ ತೋರಿಸ್ಬೇಕು ಅಂತ ಆ ಮೆಸೇಜ್ನ ಡಿಲೀಟ್ ಮಾಡಿಬಿಟ್ಟೆ. ಆದರೆ ಬೆಳಗ್ಗೆಯಿಂದ ಯಾವುದಾದ್ರೂ ನಂಬರ್ಸಿಂದ ಕಾಲ್ಸ್ ಬರ್ತಾನೆ ಇದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನೆನೆ ಯಾಕೆ ಹೇಳಲಿಲ್ಲ ನನಗೆ? ಇಂಥದ್ದನ್ನೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಭಾಗ್ಯ. ಪೊಲೀಸ್ನವ್ರ ಹತ್ರ ಹೋದ್ರೆ ಎವಿಡೆನ್ಸ್ ಎಲ್ಲಿ ಅಂತ ಕೇಳ್ತಾರೆ. ನೀನು ನೋಡಿದ್ರೆ ಅದನ್ನೇ ಡಿಲೀಟ್ ಮಾಡಿದ್ಯಾ. ನೋಡು, ಇನ್ನೊಂದ್ಸರಿ ಈ ಥರ ಮೆಸೇಜ್ ಬಂದರೆ ಡಿಲೀಟ್ ಮಾಡಕ್ಕೆ ಹೋಗ್ಬೇಡ. ಅದನ್ನು ಹಾಗೆ ಇಟ್ಟು ಪೊಲೀಸ್ನವ್ರಿಗೆ ತೋರಿಸಿದ್ರೆ ಅವ್ರು ಸಾರ್ಟ್ ಔಟ್ ಮಾಡ್ತಾರೆ. ಹಾಂ, ಸರಿ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ನೀನು ರಾತ್ರಿ ನನ್ನ ಮೊಬೈಲ್ಗೆ ಅನ್ನೋನ್ ನಂಬರಿಂದ ಯಾವುದೋ SMS ಬಂತು. ಆದರೆ ಬೆಳಗ್ಗೆಯಿಂದ ಯಾವುದಾದ್ರೂ ನಂಬರ್ಸಿಂದ ಕಾಲ್ಸ್ ಬರ್ತಾನೆ ಇದೆ. ಹಾಂ, ಬಂದೆ. ಭಾಗ್ಯ, ನಿನಗೆ ಕಾಲ್ ಬಂತು ಅಂತ ಹೇಳಿದ್ಯಲ್ಲ,
ಆ ನಂಬರ್ ನಿನ್ನ ಮೊಬೈಲಲ್ಲೇ ಇದೆ ಅಲ್ಲ? ಇದೆ. ಸರಿ, ನಾವು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಆ ನಂಬರ್ಗೆ ಡಯಲ್ ಮಾಡಕ್ಕೆ ಹೋಗ್ಬೇಡ. ಅವನಿಗೆ ಡೌಟ್ ಬಂದರೂ ಬರ್ಬೋದು. ಅವ್ನು ಬೇರೆ ಬೇರೆ ನಂಬರಿಂದಲೂ ಕಾಲ್ ಮಾಡ್ತಿದ್ದನ್ರಿ. ಏನಾದರೂ ಒಂದು ದಾರಿ ಇರುತ್ತೆ, ಯೋಚನೆ ಮಾಡೋಣ, ಟೆನ್ಷನ್ ಮಾಡ್ಕೋಬೇಡ. ಹೊಡೋಣವಾ? ಒಂದು ನಿಮಿಷ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡ ಅನ್ಸುತ್ತೆ ರೀ. ಅವ್ನು ಇನ್ನೊಂದ್ಸಲ ಕಾಲ್ ಮಾಡಿದ್ರೆ ನೋಡೋಣ. ಯಾಕೆ ಸುಮ್ಮನೆ ರಿಸ್ಕು? ಅವ್ನು ಬೇರೆ ಯಾರ್ದೋ ಫೋಟೋಗೆ ನಮ್ಮ ಮುಖ ಅಂಟಿಸಿ ಹೆದರಿಸ್ತಿರ್ಬೇಕು. ಪೊಲೀಸ್ ಕಂಪ್ಲೇಂಟ್ ಅಂತೆಲ್ಲ ಹೋದ್ರೆ ಅವ್ರು ಸುಮ್ಮನೆ ಏನೇನೋ ಕೆದಕ್ತಾರೆ. ನೋಡು ಭಾಗ್ಯ, ಅವನು ಅದೇ ಫೋಟೋನ ಇಂಟರ್ನೆಟ್ಟಲ್ಲಿ ಅಪ್ಲೋಡ್ ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾ ನಿನಗೆ? ಹಲೋ, ಹಾಯ್ ಸರ್, ಗುಡ್ ಮಾರ್ನಿಂಗ್. ಹಾಯ್ ಅಮರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆಂಟಿ. ಇವತ್ತು ಕಾಲೇಜ್ ಇಲ್ವಾ? ಬೆಳಿಗ್ಗೆ ಈ ಕಡೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಸರ್, ಪೇಪರ್ನವನು ನಮ್ಮನೆಗೆ ಹಾಕೋ ಪೇಪರ್ನ ನಿಮ್ಮನೆ ಹತ್ರ ಎಷ್ಟೋಗಿದ್ದ, ತಗೋಣ ಅಂತ ಬಂದೆ ಅಷ್ಟೇ. ಸರಿ, ನಮಗೂ ಆಫೀಸಿಗೆ ಲೇಟ್ ಆಯಿತು, ನಾವು ಹೊರಡ್ತೇವೆ. ಓಕೆ ಅಂಕಲ್, ನಾನು ಹೊರಡ್ತೀನಿ. ಏನ್ ಸಾಹೇಬ್ರು, ಆರಾಮಿದ್ದೀರಾ? ಹೆಂಗಿದ್ದಾರೆ ನಿಮ್ಮ ಮಹಾರಾಣಿಯವರು? ಎಲ್ಲ ವಿಷಯ ಹೇಳಿದ್ರೋ ಇಲ್ವಾ? ಹಾ ಬಿಡಿ. ಹಲೋ, ಯಾರ್ರೀ ನೀವು? ಏನ್ ಬೇಕು ನಿಮಗೆ? ಯಾಕೆ ಹೀಗೆ ಸತಾಯಿಸ್ತಾ ಇದ್ದೀರಾ ನಮ್ಮನ್ನ? ಏನು ಬೇಕಾಗಿಲ್ಲ, ಸುಮ್ಮನೆ ಮಜಾ ತಗೊಳಕ್ ಕಾಲ್ ಮಾಡಿದ್ದು. ನಿನ್ನಿಂದ ನನಗೇನಾಗಬೇಕಾಗಿಲ್ಲ, ನೀನ್ ಹೆಂಡತಿ ಇದ್ದಾಳಲ್ಲ ಅವಳಿಂದ ಬೇಕು. ಧೈರ್ಯ ಇದ್ರೆ ಎದುರು ಬಂದು ಮಾತಾಡೋ, ಫೋನಲ್ಲಿ ಎದುರಿಸ್ತೀಯಾ? ಧೈರ್ಯ ಇದೆ, ಸದ್ಯದಲ್ಲೇ ನೀನ್ ಎದುರಿಗೆ ಬರ್ತೀನಿ. ಯಾರ್ರೀ ಅವರು? ಅದೇ ಆ ಸೈಕೋ ಕಾಲ್ ಮಾಡಿದ್ದ. ಯಾಕೋ ಪ್ರಾಬ್ಲಮ್ ಆಗಂಗೆ ಕಾಣಿಸುತ್ತೆ ಭಾಗ್ಯ. ನಾವು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಮೊಬೈಲ್ ಇವತ್ತು ಎಲ್ರಿಗೂ ಅನಿವಾರ್ಯ ಆಗಿಬಿಟ್ಟಿದೆ. ವಿದೇಶಗಳಲ್ಲಿ ಈ ಮೊಬೈಲ್ ಇಟ್ಕೊಂಡಿರೋರು ತಮ್ಮ ಆತ್ಮೀಯ ವಲಯನ ಬಿಟ್ಟು ಬೇರೆ ಯಾರಿಗೂ ನಂಬರ್ ಕೊಡೋದಿಲ್ಲ. ಆದರೆ ನಮ್ಮಲ್ಲಿ ಕಂಡವ್ರಿಗೆಲ್ಲ ನಂಬರ್ ಕೊಡೋ ಅಭ್ಯಾಸ ಬೆಳೆದ್ಬಿಟ್ಟಿದೆ. ಸಿಕ್ಕವ್ರಿಗೆಲ್ಲ ಮೊಬೈಲ್ ನಂಬರ್ ಕೊಡೋದ್ರಿಂದ ಎಂಥ ತಾಪತ್ರಯ ಅನುಭವಿಸಬೇಕಾಗತ್ತೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆ ಒಂದು ಸೂಕ್ತ ಉದಾಹರಣೆ. ಸುಮ್ಮನೆ ಬರೋ ಮೆಸೇಜ್ಗಳು, ಕಿರಿಕಿರಿ ಮಾಡೋ ಕಾಲ್ಗಳನ್ನ ನಾವು ನೆಗ್ಲೆಕ್ಟ್ ಮಾಡಬಹುದು. ಆದರೆ ಇದು ಅತಿರೇಕ ಅನ್ನಿಸ್ದಾಗ ಸುಮ್ಮನೆ ಕೂರೋಕ್ಕಾಗೋದಿಲ್ಲ. ಮೊದಲ ಬಾರಿಗೆ ಭಾಗ್ಯಳ ಮೊಬೈಲ್ಗೆ ಈ ರೀತಿ ಅಶ್ಲೀಲ MMS ಬಂದಾಗ ಭಾಗ್ಯ ಅದನ್ನ ಯಾರ ಹತ್ರನೂ ಹೇಳ್ಕೊಳ್ದೆ ಒಬ್ಳೇ ನೋವು ಅನುಭವಿಸ್ತಾಳೆ. ಆದ್ರೆ ಅದು ಮತ್ತೆ ಮತ್ತೆ ಬರೋದಕ್ಕೆ ಶುರುವಾದಾಗ ವಿಧಿ ಇಲ್ಲದೆ ತನ್ನ ಗಂಡನ ಬಳಿ ಹೇಳ್ಕೊತಾಳೆ. ಆಗ ಇಬ್ರು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಸರ್, ಯಾರೋ ಕಾಲ್ ಮಾಡಿ ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್. ಹೌದಾ? ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನು ವಿಷಯ ಹೇಳಿ. ಸರ್, ಕಳೆದ 2-3 ದಿವಸದಿಂದ ನಮಗೆ ಬೇರೆ ಬೇರೆ ನಂಬರ್ನಿಂದ ಅಶ್ಲೀಲವಾದ ಕರೆಗಳು ಬರ್ತಿದೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ಯಾಕೆ ತಲೆಗೆಡಿಸ್ಕೊಳ್ತೀರಾ? ಆ ರೀತಿ ಕಾಲ್ಗಳು ಬರ್ತಾನೆ ಇರ್ತವೆ, ಸಾವಿರಾರ. ಜಸ್ಟ್ ಇಗ್ನೋರ್ ದೆಮ್. ಬರೀ ಕಾಲ್ಸ್ ಮಾತ್ರ ಅಲ್ಲ ಸರ್, ಮೊನ್ನೆ ರಾತ್ರಿ ನನಗೆ ನಮ್ಮದೇ ಆದ ಒಂದು ಅಶ್ಲೀಲವಾದ MMS ಬಂತು. ನಾನು ಹೆದರ್ಕೊಂಡು ಇವ್ರಿಗೆ ಯಾಕೆ ತೋರಿಸೋದು ಅಂತ ಡಿಲೀಟ್ ಮಾಡಿಬಿಟ್ಟೆ. ಅದಾದ್ಮೇಲೂ ಬೇರೆ ಬೇರೆ ನಂಬರ್ಸಿಂದ ಕಾಲ್ಸ್ ಬರ್ತಾನೆ ಇದೆ ಸರ್. ಸರ್, ಇವತ್ತು ಬೆಳಿಗ್ಗೆ ಕೂಡ ಆ ನಂಬರ್ನಿಂದ ನನಗೊಂದು ಕಾಲ್ ಬಂದಿತ್ತು. ನಿಮಗೆ MMS ಬಂದಿದ್ದು ಯಾವಾಗ ಅಂತ ಹೇಳಿದ್ರಿ? ಮೊನ್ನೆ ರಾತ್ರಿ ಬಂತು ಸರ್. ಸರಿ, ನೀವು ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮಗೆ ಕಾಲ್ ಬಂದಿರೋ ಮೊಬೈಲ್ ನಂಬರ್ಗಳ ಡೀಟೇಲ್ಸನ್ನು ಬರೆದುಕೊಡಿ. ಮುಂದಿನ ನಮಗೆ ಬಿಡಿ. ಚಲೋ ರಾಜು ಅವರೇ, ಆ ಮೊಬೈಲ್ ನಂಬರ್ಗಳು ಎಲ್ಲಿವು ಅಂತ ಪತ್ತೆ ಹಚ್ಚಿ. ಓಕೆ ಸರ್. ಹಾಗೆ ನಮ್ಮ IT ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ಹೇಳಿ, ಇವರಿಗೆ ಇತ್ತೀಚೆಗೆ ಬಂದಿರೋ ಕಾಲ್ಗಳ ಡೀಟೇಲ್ಸು ಮತ್ತು ಮೊನ್ನೆ ತಾನೇ MMS ಬಂದಿದೆ ಅಂದ್ರಲ್ಲ, ಅದರ ಪ್ರಿಂಟೌಟ್ ಕೂಡ ಕಲೆಕ್ಟ್ ಮಾಡಿ. ಓಕೆ ಸರ್. ಓಕೆನಾ? ನೀವು ಡೀಟೇಲ್ಸ್ ಎಲ್ಲ ಕೊಟ್ಟು ಹೋಗಿ, ನಾವು ನಿಮಗೆ ಕಳಿಸ್ತೀವಿ. ಸರಿ. ಸರ್, ಡೋಂಟ್ ವರಿ, ಆ ಫೈಲ್ ತರಿಸ್ಕೊಂಡು ನಾನು ಚೆಕ್ ಮಾಡ್ತೀನಿ ಅಂತ. ಓಕೆ, ಐ ಫಾಲೋ ಇಟ್ ಅಪ್, ಡೋಂಟ್ ವರಿ. ಓಕೆ, ಥ್ಯಾಂಕ್ ಯು. ಸರ್, ಏನ್ರಿ? ಇವ್ರದ್ದು ಬ್ಲ್ಯಾಕ್ ಮೇಲ್ ಕಾಲ್ ಕೇಸ್ ಸರ್. ಹೌದಾ? ಕೂತ್ಕೊಳ್ರಿ, ಹೇಳಿ ಏನಾಯ್ತು? ಸರ್, ಕೆಲ ದಿನದಿಂದ ನಂಗೆ ಅಶ್ಲೀಲವಾದ ಕಾಲ್ಸ್ಗಳು ಬರ್ತಿದೆ ಸರ್. ತುಂಬಾ ಕೆಟ್ಟದಾಗ ಮಾತಾಡ್ತಿದ್ದಾರೆ. ಇಲ್ಲ ರೀ, ಇದೇ ತರ ಇನ್ನೊಬ್ರು ಕೂಡ ಬಂದಿದ್ರು. ಇಂಥ ಚಿಕ್ಕ ಪುಟ್ಟ ವಿಷಯಗಳಿಗೆ ನೀವು ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಹೆಂಗೆ? ಸರ್, ಬರೀ ಕಾಲ್ಸ್ ಬಂದ್ರೆ ಪರವಾಗಿಲ್ಲ ಸರ್, ಅಶ್ಲೀಲವಾದ ಫೋಟೋಸ್ ಬಂದ್ಬಿಟ್ಟು ಹೆದರ್ಸ್ತಿದ್ದಾರೆ. ಫೋಟೋಸ್ ಕಳಿಸ್ತಾ ಇದ್ದಾರಾ?
ಏನಾದರೂ ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀರಾ? ಹಾಂ ಮಾಡಿದ್ದೀನಿ ಸರ್. ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಮತ್ತು ಇವ್ರಿಗೆ ಕಾಲ್ ಬರ್ತಾ ಇರೋ ನಂಬರ್ ಸೇಮ್ ಇದೆಯಲ್ರಿ? ಹೌದು ಸರ್, ಎರಡೂ ಒಂದೇ ನಂಬರ್ ಇದೆ. ನಿಮಗೆ ಯಾವಾಗಿಂದ ಕಾಲ್ ಬಂದಿರೋದು? ಏನಾದರೂ MMS ಬಂದಿತ್ತಾ? ಇಲ್ಲ ಸರ್, ಬರೀ ಕಾಲ್ ಮಾತ್ರ ಬರ್ತಿದೆ. ನೋಡಿ, ನೀವೊಂದು ಕಂಪ್ಲೇಂಟ್ ಬರೆದು ಕೊಟ್ಟು ಹೋಗಿ, ನಾವು ಫಾಲೋ ಅಪ್ ಮಾಡ್ತೀನಿ. ಓಕೆನಾ? ಮತ್ತೆ ಏನಾದರೂ ಬೇಕಿದ್ರೆ ಹೇಳ್ಕೊಳ್ತೀನಿ. ಓಕೆ ಚಲುರಾಜ್ ಅವರೇ, ಸರ್ ಅದು IT ಡಿಪಾರ್ಟ್ಮೆಂಟಿಂದ ಏನಾದರೂ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರು? ಹಾಂ ಮಾಡಿದ್ದೀನಿ ಸರ್. ಅದು ಕಾಲ್ ಟೆಲಿಫೋನ್ ನಂಬರ್ ಅಂತ ಹೇಳಿದ್ರು ಅವರು. ಭಾಗ್ಯ ಅವ್ರ ಮೊಬೈಲ್ ಲಿಸ್ಟು ಇನ್ನೂ ಬಂದಿಲ್ಲ ಸರ್. ಸರ್ ನೋಡಿ ಸರ್, ಅದೇ ನಂಬರಿಂದ ಕಾಲ್ ಬರ್ತಿದೆ. ಹೌದಾ? ಚಲುರಾಜ್ ಅವರೇ, ಲೊಕೇಶನ್ ಪಾಯಿಂಟನ್ನು ಆನ್ ಮಾಡೋದಕ್ಕೆ ಹೇಳಿ. ಓಕೆ ಸರ್. ನೀನು ಕಾಲ್ ರಿಸೀವ್ ಮಾಡಮ್ಮ, ಹಾಗೆ ಲೌಡ್ ಸ್ಪೀಕರ್ ಆನ್ ಮಾಡು, ಮತ್ತೆ ಅದು ರೆಕಾರ್ಡಿಂಗ್ ಆಪ್ಷನ್ ಆನ್ ಮಾಡು. ಆದಷ್ಟು ಹೆಚ್ಚು ಹೊತ್ತು ಮಾತಾಡು. ಓಕೆ ಕಮ್. ಚಲುರಾಜು, ಲೊಕೇಶನ್ ಪಾಯಿಂಟರ್ ಆನ್ ಇದೆಯಾ? ಸ್ವಲ್ಪ ಅವ್ರ ಮೊಬೈಲ್ ಕನೆಕ್ಟ್ ಮಾಡಿ. ಹಲೋ ಹಲೋ ಸ್ವೀಟಾ, ಏನು ಮಾಡ್ತಾ ಇದೀಯಾ? ಯಾರು ಮಾತಾಡ್ತಿರೋದು? ನಾನು ನಿನ್ನೊಂದು ಮಾತಾಡ್ತಾ ಇರೋದು. ನನ್ನಿಂದ ಏನಾಗಬೇಕಾಗಿತ್ತು? ಯಾಕೆ ನಂಗೆ ಕಾಲ್ ಮಾಡಿ ಪ್ರಾಣ ತಿಂತಿದ್ಯಾ? ಯಾಕೆ ಹಿಂಗೂ ಕಾಡ್ತಾ ಇದೀಯಾ? ನಾನೇನು ಮಾಡಿದೆ ನಿನಗೆ? ಆದರೆ ನೀನು ಮಾಡಿರೋದೆಲ್ಲ ನನ್ನ ಹತ್ರ ಇದೆ. ಆ ಬ್ಲೂಟೂತ್ ಸೆನ್ಸರ್ ಕೊಡಿ. ಈ ಸೆನ್ಸರ್ನ ಆನ್ ಮಾಡಿಟ್ಕೊಳ್ಳಿ. ನೀವು ಟಾರ್ಗೆಟ್ ರೀಚ್ ಆಗ್ತಿರೋದು ನಮಗೆ ಸಿಸ್ಟಮ್ ಮೇಲೆ ಗೊತ್ತಾಗುತ್ತೆ. ನಾನು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತೀನಿ. ಆ ಸೆನ್ಸರ್ನಲ್ಲಿರೋ ಟಾರ್ಗೆಟ್ನ ಮ್ಯಾಚ್ ಅಲ್ಲೇ ಲೆಫ್ಟ್ ತಗೊಳ್ಳಿ. ಲೆಫ್ಟು. ಹಾಂ, ಅಲ್ಲಿ ಯಾವುದೋ ಕಾಯಿನ್ ಗೊತ್ತಿರ್ಬೋದು ನೋಡಿ. ಬೇಕೆ ಟಾರ್ಗೆಟ್ ಹತ್ರ ಇದ್ದೀರಾ ನೀವು? ಟಾರ್ಗೆಟ್ ಹತ್ರ ಇದ್ದೀರಾ? ಮೊಬೈಲ್, ಇಂಟರ್ನೆಟ್, ಇದರಲ್ಲಿ ನಡೆಯೋ ಎಲ್ಲಾನು ಖುಲ್ಲಂ ಖುಲ್ಲ. ನಾವು ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರು ಎಲ್ಲೋ ಒಂದ್ ಕಡೆ ಎಲ್ರಿಗೂ ಗೊತ್ತಾಗಿರುತ್ತೆ. ಪೊಲೀಸರು ಈ ತಂತ್ರಜ್ಞಾನನ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಸಮರ್ಥವಾಗಿ ಬಳಸ್ಕೋತಾರೆ. ಅಪರಾಧಿಯ ಬೆರಳಚ್ಚು, ಆತನ ಚಹರೆಯ ಗುರುತು, ಹಳೆಯ ಅಪರಾಧಗಳು, ಇದನ್ನೆಲ್ಲ ಅವಲೋಕಿಸಿ ಅಪರಾಧಿಗಳನ್ನ ಹಿಡಿಯೋ ಕಾಲ ಇವತ್ತಿಲ್ಲ. ಪೊಲೀಸರು ಅತ್ಯುನ್ನತ ತಂತ್ರಜ್ಞಾನ ಬಳಸಿ ಅಪರಾಧಿಗಳನ್ನ ಬೇಟೆಯಾಡ್ತಾರೆ. ಮೊಬೈಲ್ ಅಥವಾ ದೂರವಾಣಿ ಲೊಕೇಶನ್ ಫೈಂಡರ್ ಇವತ್ತು ಪೊಲೀಸರ ತನಿಖೆಯ ಬಹುಪಾಲು ಶ್ರಮನ ಕಡಿಮೆಗೊಳಿಸುತ್ತೆ. ಇದೇ ತಂತ್ರಜ್ಞಾನನ ಬಳಸಿಕೊಂಡು ಪೊಲೀಸರು ಆ ವಿಕೃತ ಮನೋಭಾವದ ಕದೀಮನನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆತ ಸ್ವಲ್ಪದರಲ್ಲೇ ತಪ್ಪಿಸ್ಕೋತಾನೆ. ತಪ್ಪಿಸ್ಕೊಂಡವನು ಸಿಗಲೇಬೇಕಲ್ಲ. ಚಲುರಾಜ್ ಅವರೇ, ಅದು ರಾಘವ ಮತ್ತು ಭಾಗ್ಯ ಬಂದಿದ್ರಲ್ಲ, ಅವ್ರಿಗೆ ಬಂದಿರೋ MMSಗಳ ಡೀಟೇಲ್ಸು ಮತ್ತು ಪ್ರಿಂಟ್ಔಟ್ ಕೇಳಿದ್ರೆ ಬಂದಿದೆ ಸರ್. ಸರ್, ಆ ನಂಬರು HSR ಲೇಟ್ನಲ್ಲಿರೋ ನಂದಮೂರಿ ರೆಡ್ಡಿ ಅವ್ರಿಗೆ ಸೇರಿದ್ದು ಸರ್. ಸರಿ, ಅಡ್ರೆಸ್ ಕಲೆಕ್ಟ್ ಮಾಡಿ ಹೋಗೋಣ. ಓಕೆ. ನಂದಮೌರಿ, ಯಾರು ಒಳಗೆ ಬಾಗಿಲು ತೆಗೀರಿ. ಏನು ಸರ್? ನಂದಮೌರಿ ನೀವೇನಾ? ಈ ನಂಬರ್ ನಿಮ್ದೇನಾ? ಸರ್, ನಂದಮುರಿ ಅಂತ ಇಲ್ಲೇ ಇದ್ರು. ಆದರೆ ಈಗ 7 ತಿಂಗಳಿಂದ ಪಕ್ಕದೊಳಗೆ ಮನೆ ಮಾಡ್ಕೊಂಡಿದ್ದಾರೆ ಸರ್. ಆಯ್ತು, ಅಡ್ರೆಸ್ ಕಲೆಕ್ಟ್ ಮಾಡಿ ಹೋಗೋಣ. ಓಕೆ ಸರ್. ಯಾರಲ್ಲಿ ಅಂದ್ರೆ ಇಲ್ಲಿ ನಂದಮೂರಿ ರೆಡಿ ನೀವೇನ್ರಿ? ನಾನೇ ಸರ್. ಈ ಮೊಬೈಲ್ ನಂಬರ್ ನಿಮ್ದೇನಾ? ಈ ಮೊಬೈಲ್ ನಂಬರ್ ನಂದೇ ಸರ್, ಆದರೆ ಇದು ನಾನೇ ಉಪಯೋಗಿಸ್ತಾನೆ ಸರ್. ನಮ್ಮ ಫ್ರೆಂಡ್ ಅಮರೇಂದ್ರ ರೆಡ್ಡಿ ಅಂತ ಅವರು ಉಪಯೋಗಿಸ್ತಾರೆ. ಯಾಕೆ ನಡೆಯೋದಿಲ್ಲ? ಯಾಕೆ ಸರ್? ನಾವು ಅಮರೇಂದ್ರ ರೆಡ್ಡಿ ಅವ್ರನ್ನ ಹಿಡಿಯೋವರೆಗೂ ಇವ್ನಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಯಾಕೆ ಸರ್? ನಡಿ, ನಡೀರಿ. ಯಾಕೆ ಸರ್? ನಡೀರಿ. ಹಲೋ ಹಲೋ, ರಾಘವ್ ಅವರೇ, ನಾನು ಶ್ರೀನಿವಾಸ್ ರೆಡ್ಡಿ ಮಾತಾಡ್ತಾ ಇದ್ದೀನಿ. ನಿಮಗೆ ಮತ್ತೇನಾದರೂ ಕಾಲ್ಸ್ ಬಂದಿದ್ವಾ? ಇಲ್ಲಲ್ಲ ಸರ್, ಯಾವುದು ಕಾಲ್ ಬಂದಿಲ್ಲ ನನಗೆ. ಸರಿ, ನೀವು ಮತ್ತು ನಿಮ್ಮ ಮಿಸ್ಸಸ್ಸು ಒಂದ್ಸಾರಿ ಸ್ಟೇಷನ್ಗೆ ಬಂದು ಹೋಗಿ. ಸಾಧ್ಯವಾದರೆ ಈಗಲೇ ಬನ್ನಿ. ಸರಿ ಸರ್. ಓಕೆ. ಭಾಗ್ಯ, ಪೊಲೀಸ್ನವರು ಫೋನ್ ಮಾಡಿದ್ರು. ನಡಿ, ಸ್ಟೇಷನ್ಗೆ ಹೋಗಿ ಬರ್ಬೇಕಾಗುತ್ತೆ. ಬೆಳೀತಿರೋ ಮಹಾನಗರಗಳಲ್ಲಿ ಇತ್ತೀಚೆಗೆ ಸರ್ವಿಸ್ ಅಪಾರ್ಟ್ಮೆಂಟ್ಗಳೆಂಬ ಹೊಸ ಕಾನ್ಸೆಪ್ಟ್ ಕೇಳಿಬರ್ತಿದೆ. ಲಾಡ್ಜ್ಗಳಿಗಿಂತ ಸಣ್ಣದಾಗಿರೋ ಇದರಲ್ಲಿ ಕೆಲವೇ ಕೆಲವು ರೂಮ್ಗಳಿರ್ತವೆ.
ಮನೆ ವಾತಾವರಣ ಹಾಗೂ ಕಾರ್ಪೊರೇಟ್ ಕಲ್ಚರ್ಗೆ ಹೊಂದಿಕೊಳ್ಳುವಂಥ ವ್ಯವಸ್ಥೆಯಲ್ಲಿರುತ್ತೆ. ಕೆಲಸದ ಮೇಲೆ ಸದಾ ತಿರುಗಾಟದಲ್ಲಿರೋ ಜನ ಇವುಗಳನ್ನ ತಮ್ಮ ಅಗತ್ಯಕ್ಕೆ ಬಳಸ್ಕೋತಾರೆ. ಆದ್ರೆ ಸರ್ವಿಸ್ ಅಪಾರ್ಟ್ಮೆಂಟ್ಗಳೆಲ್ಲ ಸುರಕ್ಷಿತ ಅಂತ ಹೇಳೋಕ್ಕಾಗೋದಿಲ್ಲ. ಗುರುತು ಪರಿಚಯ ಇಲ್ಲದೆ ಇರೋ ಜಾಗಗಳಲ್ಲಿ ಉಳ್ಕೊಳ್ಳೋ ದಂಪತಿಗಳಿಗೆ ಇಲ್ಲೊಂದು ಎಚ್ಚರಿಕೆ ಇದೆ. ನೀವು ಅಪರಿಚಿತ ಜಾಗಗಳಿಗೆ ಹೋದಾಗ ಒಂದು ಸಲ ಯೋಚನೆ ಮಾಡಿ. ಇಂಥ ಜಾಗಗಳಿಗೆ ಹೋದಾಗ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಬನ್ನಿ ಮಿಸ್ಟರ್ ರಾಘವ್, ಕೂತ್ಕೊಳ್ಳಿ. ಹೇಳಿ ಸರ್, ಅರ್ಜೆಂಟಾಗಿ ಬರ್ಲಿಕ್ಕೆ ಹೇಳಿದ್ರಿ. ಏನು ವಿಷಯ ಸರ್? ಆ ಕಾಲ್ ಮಾಡ್ತಿದ್ದವನ ಬಗ್ಗೆ ಏನಾದರೂ ಸುಳ್ಳು ಸಿಗ್ತಾ? ಅದೇ ವಿಷಯ ಮಾತಾಡೋಣ ಅಂತಲೇ ನಿಮ್ಮನ್ನು ಕರೆಸಿದ್ದು. ನೋಡಿ ರಾಘವ್, ಕೆಲವೊಂದು ನೇರ ಪ್ರಶ್ನೆಗಳನ್ನು ಕೇಳ್ತೀನಿ, ಡೈರೆಕ್ಟಾಗಿ ಉತ್ತರ ಕೊಡಿ. ಹೇಳಿ ಸರ್. ನಿಮಗೆ ಅಮರೇಂದ್ರ ರೆಡ್ಡಿ ಅಂತ ಗೊತ್ತಾ? ಆತ ತಾನಿರೋ ಜಾಗನ ಆಫಿಷಿಯಲ್ ಪರ್ಪಸ್ಗಾಗಿ ಯೂಸ್ ಮಾಡೋದಕ್ಕೆ ಕೊಡ್ತಾನೆ. ಅಮರೇಂದ್ರ ರೆಡ್ಡಿ ಅಂದರೆ HSR ಲೇಔಟ್ನಲ್ಲಿ ಇದ್ದಲ್ಲ ಅವನಾ ಸರ್? ಹೌದು ಸರ್, ನಾವು ಇನ್ಶೂರೆನ್ಸ್ ಏಜೆನ್ಸಿನಲ್ಲಿ ಮ್ಯಾನೇಜರ್ಸ್ ಆಗಿದ್ದೀವಿ. ಕಳೆದ ವಾರ ಅಲ್ಲೊಂದು ಮೀಟಿಂಗ್ ಅರೇಂಜ್ ಮಾಡಿದ್ವಿ. ಹಾಗಾಗಿ ನಮ್ಮ ಬೇರೆ ಏಜೆಂಟ್ಸ್ ಕೂಡ ಅಲ್ಲಿಗೆ ಬಂದಿದ್ರು. ರೂಮ್ ಕೂಡ ಬುಕ್ ಮಾಡಿದ್ವಿ. ಯಾಕೆ ಸರ್, ಏನು ವಿಷಯ? ನೋಡಿ, ನಿಮಗೆ ಅಮರೇಂದ್ರ ರೆಡ್ಡಿ ಯಾವ ರೀತಿ ಪರಿಚಯ ಆಯಿತು, ಆಮೇಲೆ ನೀವು ಅಲ್ಲಿಗೆ ಯಾವಾಗ ಹೋಗಿದ್ರಿ, ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಮಿಸ್ಟರ್ ರಾಘವ್ ಮತ್ತು ಭಾಗ್ಯ ಅವರೇ, ನಿಮ್ಮ ದಾವಣಗೆರೆ, ಭದ್ರಾವತಿ, ಶಿವಮೊಗ್ಗ ಭಾಗದ ಎಲ್ಲ ಏಜೆಂಟ್ಗಳನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಬೆಂಗಳೂರಲ್ಲಿ. ಮುಂದಿನ ವಾರ ಆಗಲೇಬೇಕು. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಿಮ್ಮ ಆ ವಿಭಾಗದ ಎಲ್ಲ ಏಜೆಂಟ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಹಾಗೆ ಆಗಲಿ ಸರ್. ನಾಳೆನೇ ಕಾಲ್ ಮಾಡಿ ಎಲ್ರಿಗೂ ವಿಷಯ ತಿಳಿಸ್ತೇನೆ. ಆದಷ್ಟು ಬೇಗ ಮೀಟಿಂಗ್ ಅರೇಂಜ್ ಮಾಡಿಸ್ತೀನಿ ಸರ್. ಏನ್ರಿ ನೀವು ದೊಡ್ಡದಾಗಿ ನಾಳೆನೇ ಮೀಟಿಂಗ್ ಅರೇಂಜ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಹೇಗೆ ಅರೇಂಜ್ ಮಾಡ್ತೀರಾ? ಎಲ್ಲರೂ ಅಲ್ಲಿಂದ ಕಳಿಸಿದ್ರೆ ಇಲ್ಲೇ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕಲ್ವಾ? ಅದೆಲ್ಲ ಹೇಗೆ ಮಾಡ್ತೀರಾ? ಅದಕ್ಕೆ ಯಾಕೆ ಬಡಬಡ ಅಂತ ಕೂಗಾಡ್ತೀಯ? ಒಂದೇ ದಿವಸದಲ್ಲಿ ಎಲ್ಲ ಏರ್ಪಾಡು ಮಾಡ್ತೀನಿ, ನೋಡ್ತಾ ಇರು. ಆಫೀಸ್ಗೂ ಹತ್ರ ಆಗುವಾಗ ಇಲ್ಲಿ HSR ಲೇಔಟ್ನಲ್ಲಿ ಮೀಟಿಂಗ್ ಮಾಡಿದ್ರಾಯ್ತು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀಯ? ಬಾ. ಅಲ್ಲ, ಕಳೆ ಎಲ್ಲ ಹಂಗೆ ಬಿಟ್ಟಿದ್ದಲ್ಲ, ಸ್ವಲ್ಪ ಕ್ಲೀನ್ ಮಾಡ್ಸೋಕ್ಕಾಗಲ್ವಾ? ಎಷ್ಟಲ್ಲಿ ನಾವು ನಿಮ್ಗೆಲ್ಲ ಇದೆ. ಹಲೋ ಸರ್. ನನ್ನ ಹೆಸರು ರಾಘವ್ ಅಂತ. ನನ್ನ ಹೆಸರು ರೆಡ್ಡಿ, ಅಮರೇಂದ್ರ ರೆಡ್ಡಿ ಅಂತ. ಏನು ವಿಷಯ ಹೇಳಿ? ನೋಡಿ, ನಾ ಇಲ್ಲೇ ಪಕ್ಕದ ಇನ್ಶೂರೆನ್ಸ್ ಆಫೀಸ್ನಲ್ಲಿ ಡಿವಿಷನಲ್ ಮ್ಯಾನೇಜರ್ ಆಗಿದ್ದೀನಿ. ನಮ್ಮ ಫ್ರೆಂಡ್ ಈ ಜಾಗನ ರೆಫರ್ ಮಾಡಿದ್ರು. ನಮಗೆ ಮೀಟಿಂಗ್ ಮಾಡಲಿಕ್ಕೆ ಒಂದು ಮೀಟಿಂಗ್ ಹಾಲು ಮತ್ತೊಂದು 2 ದಿನ ಸ್ಟೇ ಆಗಲಿಕ್ಕೆ ರೂಮ್ ಬೇಕಿತ್ತು. ನಿಮ್ಮಲ್ಲಿ ಅವೈಲಬಿಲಿಟಿ ಇದೆ ಅಂತ ಕೇಳಲಿಕ್ಕೆ ಬಂದೆ. ಅದಕ್ಕೇನಂತೆ, ಖಂಡಿತ ವ್ಯವಸ್ಥೆ ಮಾಡ್ಕೊಳ್ಳೋಣ ಸರ್. ನಿಮ್ಮಲ್ಲಿ ರೂಮ್ಸು ಮತ್ತೆ ಮೀಟಿಂಗ್ ಹಾಲ್ ಫೆಸಿಲಿಟಿ ಹೇಗಿದೆ ಅಂತ ನೋಡ್ಬೋದಾ? ಖಂಡಿತ ಸರ್, ಅದಕ್ಕೇನಂತೆ, ಬನ್ನಿ ನೋಡೋಣ. ಬನ್ನಿ. ಸರಿ ಸರ್, ಆಗಿದ್ರೆ ನಿಮ್ಮ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ಹುಡುಗನ ಆಫೀಸಿಗೆ ಕಳಿಸ್ಕೊಡಿ, ನಾ ಇನ್ವಾಯ್ಸ್ ಕಳಿಸ್ಕೊಡ್ತೀನಿ. ನನ್ನ ಕಾರ್ಡ್ ಇಟ್ಕೊಂಡಿರಿ. ಓಕೆ ಸರ್, ಥ್ಯಾಂಕ್ ಯು. ಕಳಿಸ್ಕೊಡ್ತೇನೆ. ಥ್ಯಾಂಕ್ ಯು ಸರ್. ಲೇಡೀಸ್ನೆಲ್ಲ ನೀವು ಇಲ್ಲಿ ಉಳ್ಕೊಂಬಿಡಿ. ಬನ್ನಿ ಸರ್. ಸರ್, ಇದೊಂದು ರೂಮ್ ಇದೆ. ಸರಿ, ಹುಡುಗರೆಲ್ಲ ಬೇಕಾದ್ರೆ ಇಲ್ಲಿ ಸ್ಟೇ ಮಾಡ್ಬೋದು. ನೀವೆಲ್ಲ ಇಲ್ಲಿ ಸ್ಟೇ ಆಗ್ಬಿಡಿ. ಬನ್ನಿ ಸರ್. ಸರ್, ಅದು ನೀವು ಬೇಕಾದ್ರೆ ಈ ರೂಮಲ್ಲಿ ಸ್ಟೇ ಆಗ್ಬೋದು ಸರ್. ಸರಿ ಸರ್, ಆಯಿತು, ಹಾಗೆ ಮಾಡ್ತೇನೆ. ಓಕೆ ಸರ್. ಇವರು ಪದ್ಮನಾಭ್ ಅಂತ. ಹಲೋ ಸರ್. ನಿಮ್ಮ ಪ್ರಾಜೆಕ್ಟ್ರು, ಸ್ಕ್ರೀನು ಅದೇನು ಬೇಕಾದ್ರೂ ಇವ್ರು ಅರೇಂಜ್ ಮಾಡ್ಕೊಡ್ತಾರೆ. ನೀವು ಅವರಿಂದ ಏನು ಬೇಕಾದ್ರೆ ಹೇಳ್ಕೋಬೋದು ಸರ್. ಸರಿ, ಇವ್ರು ವೆರಿ ಇಂಟೆಲಿಜೆಂಟ್ ಪರ್ಸನ್. ಪ್ರಾಜೆಕ್ಟ್ ನಿಮ್ಗೆ ಬೇಕಂತ ಹೇಳಿ ಸರ್, ಈಗ ಅರೇಂಜ್ ಮಾಡ್ತೀನಿ. ಇಲ್ಲ ಸರ್, ಸದ್ಯಕ್ಕೆ ಏನೂ ಬೇಕಿಲ್ಲ. ಬೇಕಿದ್ರೆ ನಾನು ಬೆಳಿಗ್ಗೆ ಹೇಳ್ತೀನಿ.
ಖಂಡಿತ ಸರ್. ಥ್ಯಾಂಕ್ ಯು. ಓಕೆ, ಬನ್ನಿ ಸರ್. ಏನು ಮೇಡಮ್, ರೂಮ್ ಚೆನ್ನಾಗಿದೆಯಲ್ಲ? ಇವತ್ತು ರೆಸ್ಟ್ ಮಾಡ್ಬಿಡೋಣ, ನಾಳೆ ಮೀಟಿಂಗ್ ಇಟ್ಕೊಳ್ಳೋಣ. ಹೇಗೂ ನಮ್ಮ ಏಜೆಂಟ್ಸ್ ಎಲ್ಲ ಟ್ರಾವೆಲ್ ಮಾಡಿ ಸುಸ್ತಾಗಿರ್ತಾರೆ. ಆಮೇಲೆ ರೂಮ್ನೆಲ್ಲ ಒಂದ್ಸರಿ ಸೂಕ್ಷ್ಮವಾಗಿ ಗಮನಿಸ್ಬಿಡಿ. ಕಳೆದ ವಾರ ದಾವಣಗೆರೆ ಹೋಟ್ಲಲ್ಲಿ ಜಗಳ ಮಾಡ್ದಂಗೆ ಏನೋ ಚಾನ್ಸ್ ಗೇನ್ ಸಿಗುತ್ತಾ ಅಂತ. ಏನ್ರಿ ನೀವು, ಏನೋ ಒಂದ್ಸಲ ಹಾಗಾಗತ್ತಪ್ಪ, ಪದೇ ಪದೇ ಹಾಗೆ ಮಾಡ್ತೀನಾ? ನೀನು ಅನುಮಾನ ಪಟ್ಟಿದ್ದು ಸಹಜನೇ. ಇವತ್ತು ದುಡ್ಡಿಗೋಸ್ಕರ ಏನೆಲ್ಲ ಹೇಸಿಗೆ ಕೆಲಸ ಮಾಡುವಂಥ ಜನಗಳಿರ್ಬೇಕಾದ್ರೆ ನಿನ್ನ ಅನುಮಾನ ಸಹಜ. ಹೌದು ರೀ, ಅಡ್ವಾನ್ಸ್ ಆಗಿರೋ ಟೈಮ್ ಒಳ್ಳೇದಕ್ಕೆ ಯೂಸ್ ಮಾಡಿದೆ, ನಮ್ಗೆ ಗೊತ್ತಿಲ್ಲ ಹಾಗೆ ನಮ್ಮ ಜೀವನದಲ್ಲೇ ಆಟ ಆಡ್ಬಿಡ್ತಾರೆ. ಇಂಥ ನೀಚ ಜನ ಅಲ್ವಾ? ಹೋಗ್ಲಿ ಬಿಡು, ನಮ್ಮ ಹುಷಾರ್ನಲ್ಲಿ ನಾವಿರ್ಬೇಕು. ನಾನು ಹೋಗಿ ಊಟದ ವ್ಯವಸ್ಥೆ ಮಾಡ್ತೀನಿ. ಮೇಡಮ್, ನಮ್ಮ ಸರ್ವಿಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತು? ನಿಮ್ಮ ಸರ್ವಿಸ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಮೀಟಿಂಗು ಇಲ್ಲೇ ಬರ್ತೀವಿ, ಹಾಗೆ ಬೇರೆಯವ್ರಿಗೂ ರೆಫರ್ ಮಾಡ್ತೀವಿ ಬಿಡಿ. ಸರಿ ಮೇಡಮ್, ನಿಮ್ಮ ಫೋನ್ ನಂಬರ್ ಎಲ್ಲ ಬರೆದ್ಬಿಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ನಮಗೆ ಯೂಸ್ ಆಗುತ್ತೆ. ಓಕೆ, ಅಕಸ್ಮಾತ್ ನಮ್ಮಿಂದ ತೊಂದರೆ ಆಗಿದ್ರೆ ಅದನ್ನು ಕೂಡ ಎಂಟ್ರಿ ಮಾಡ್ಬಿಡಿ. ಯಾವ ತೊಂದರೆನೂ ಆಗಿಲ್ಲ ಬಿಡಿ. ಆಯ್ತು ರೆಡ್ಡಿ ಅವರೇ, ನಾವು ಮತ್ತೆ ಇನ್ನೊಂದ್ಸರಿ ಬರ್ತೇವೆ, ಮತ್ತೆ ಭೇಟಿ ಆಗೋಣ. ಖಂಡಿತ ಸರ್. ಥ್ಯಾಂಕ್ ಯು. ನೀವು ಎಲ್ಲ ಫೋನ್ ನಂಬರ್ ಎಲ್ಲ ಬರ್ಬಿಡಿ. ಅಷ್ಟೇ ಸರ್, ಅವ್ರ ಸರ್ವಿಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ನಮ್ಮ ನಂಬರ್ ಕೊಟ್ಟು ಬಂದ್ವಿ. ಚಲೋ ರಾಜ್ ಅವರೇ, ಆ MMSಗೆ ಸಂಬಂಧಿಸಿದ ಫೈಲ್ ತೊಗೊಂಡು ಬನ್ನಿ. ಬನ್ನಿ ಚೇಂಬರ್ಗೆ. ನೋಡಿ ರಾಘವ್, ನೀವಿಬ್ರು ತಿಳಿದವ್ರಿದ್ದೀರಾ, ಓದ್ಕೊಂಡವರು, ಇನ್ಶೂರೆನ್ಸ್ ಕಂಪ್ನಿಲಿ ಬೇರೆ ಕೆಲಸ ಮಾಡ್ತಾ ಇದ್ದೀರಾ. ನೀವು ಹೊರಗಡೆ ಹೋದಲ್ಲೆಲ್ಲ ಈ ರೀತಿ ನಿಮ್ಮ ಮೊಬೈಲ್ ನಂಬರ್ನ ಶೇರ್ ಮಾಡಿಕೊಂಡ್ರೆ ಈ ರೀತಿ ಕೈಚಿಗೆ ಸಿಕ್ಕಿಕೊಳ್ಳೋದು ವೆರಿ ಕಾಮನ್. ನಿಮಗೆ ಒಂದು ವೈಯಕ್ತಿಕವಾದ ಒಂದು ವಿಷಯನ ಕೇಳ್ತೇನೆ, ದಯವಿಟ್ಟು ಮುಚ್ಚುಮರೆಯಿಲ್ಲದೆ ನನಗೆ. ನೀವು ಅವತ್ತು ಅಮರೇಂದ್ರ ರೆಡ್ಡಿ ಜಾಗದಲ್ಲಿ ಇದ್ದಾಗ ಯಾವುದಾದ್ರೂ ಆತ್ಮೀಯ ಕ್ಷಣಗಳನ್ನು ಅನುಭವಿಸಿದ್ರು? ಹೌದು ಸರ್, ಇದು ಅಮರೇಂದ್ರ ರೆಡ್ಡಿ ಅವ್ರ ಜಾಗ. ಸರ್, ನೀವೇನು ಬಿಡಿ. ಸರಿ. ನೋಡಿ ಚೆಲುವರಾಜು, ಈ ಕೆಲಸ ಅಮರೇಂದ್ರ ರೆಡ್ಡಿದೆ ಅಂತ ಗೊತ್ತಾಗೋದಕ್ಕೆ ಇಷ್ಟು ಸಾಕ್ಷಿಗಳು ಸಾಕು. ನಾವು ಇವತ್ತೇ ಆ ಜಾಗನ ರೈಡ್ ಮಾಡೋಣ. ಟೀಮ್ ರೆಡಿ ಮಾಡಿ. ಓಕೆ ಸರ್. ನೋಡಿ, ಆ ಜಾಗದಲ್ಲಿ ಸಾಕಷ್ಟು ಎಲೆಕ್ಟ್ರಾನಿಕ್ ಡಿವೈಸಸ್ಸು, ಹಾರ್ಡ್ ಡಿಸ್ಕ್ಸು, ಲ್ಯಾಪ್ಟಾಪ್ಸು, ಕಂಪ್ಯೂಟರ್ ಸಿಗ್ಬೋದು. ಅದು ಯಾವುದು ಡ್ಯಾಮೇಜ್ ಆಗಬಾರ್ದು. ಓಕೆ. ಹಾಗೇನೆ ಅಕ್ಯೂಸ್ಡ್ ಯಾರು ತಪ್ಪಿಸ್ಕೋಬಾರ್ದು. ಶೂರ್.
ಅಭಿಪ್ರಾಯ ಬರೆಯೋಕೆ ಅಂತ ನೀವು ಶಾಪಿಂಗ್ ಮಾಡೋ ಸ್ಥಳಗಳಲ್ಲಿ, ಉಳ್ಕೊಂಡಿರೋ ಹೋಟೆಲ್ಗಳಲ್ಲಿ ಕೊಡೋ ನೋಟ್ಬುಕ್ಕಲ್ಲೆಲ್ಲ ನಿಮ್ಮ ಮೊಬೈಲ್ ನಂಬರ್ ಬರೆಯೋ ರೂಢಿ ಬಿಟ್ಬಿಡಿ. ಇವತ್ತು ನೀವು ಬರೆದ ಮೊಬೈಲ್ ನಂಬರ್ ನಾಳೆ ಏನೇನಕ್ಕೆ ಬಳಕೆಯಾಗುತ್ತೋ ಯಾರು ಗೊತ್ತು. ತಮ್ಮ ಕಂಪನಿಯ ಪ್ರಚಾರದ ಜಾಹೀರಾತುಗಳನ್ನು ಕಳಿಸಿ ನಿಮ್ಮ ತಾಳ್ಮೆ ಕೆಡಿಸಬಹುದು. ನಿಮ್ಮ ಮೊಬೈಲ್ ನಂಬರ್ ಯಾರ್ಯಾರ್ದೋ ಕೈಗೆ ಸಿಕ್ಕಿ ಅದು ನಿಮ್ಮ ಸುಂದರ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಬಹುದು. ನಾಳೆ ನಾನು ಹೇಳಿದ ಜಾಗಕ್ಕೆ ನಾನು ಹೇಳಿದಷ್ಟು ಅಮೌಂಟ್ ತೊಗೊಂಬಂದು ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಫೋಟೋಸು ವಿಡಿಯೋಸು ಇಂಟರ್ನೆಟಲ್ಲಿ ಹರಿದಾಡ್ತಾ ಇರುತ್ತೆ. ಏನು ಅದು ಫೋಟೋಗ್ರಾಫ್ಸ್ ಹರಿದಾಡೋದು ಇಂಟರ್ನೆಟ್ ಅಲ್ಲಿ? ಸರ್ ಅದೇನಿಲ್ಲ ಸರ್. ಅದು ಸರ್ ಸರ್ ಅಂತೆ ನಡೀತಿದ್ಯಾ ಅಲ್ಲಿ? ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್, ನಾವು ಅಂತವ್ರಲ್ಲ ಸರ್. ಸರ್ ಏನಾಯ್ತು? ಏನ್ ಮಾಡ್ತಾ ಇದ್ದೀರಾ? ಹಿಡನ್ ಕ್ಯಾಮ್ರಾಸ್ ಇಟ್ಟು ಬ್ಲಾಕ್ ಮೇಲ್ ಮಾಡ್ತೀರಾ? ದಂಡ ಮಾಡ್ತಾ ಇದ್ದೀರಾ? ಸರ್ ಯಾರೋ ಮಿಸ್ಗೈಡ್ ಮಾಡ್ಬಿಟ್ಟಿದ್ದಾರೆ ಸರ್. ಶೂಟ್ ಮಾಡಾಕ್ಬಿಡ್ತೀರಾ ಅಷ್ಟೇ. ಸರ್ ಆ ಥರ ಏನಿಲ್ಲ ಸರ್, ಆ ಥರ ಏನಿಲ್ಲ ಸರ್. ಸರ್ ತೋರಿಸಿ ಸರ್, ಹಿಡನ್ ಕ್ಯಾಮ್ರಾಸ್ ಇಟ್ಟಿದ್ದೀರಾ ತೋರಿಸಿ. ಎಲ್ಲ ಸೀಟ್ ಮಾಡಿ ಲ್ಯಾಪ್ಟಾಪ್ ಎಲ್ಲ ಸರ್. ಕಮಾಂಡ್ ಸರ್. ಎಷ್ಟು ಜನರ ಜೀವನ ಜೊತೆಗೆ ನೀವು ಆಟ ಆಡಿದ್ದೀರಾ? ಹೇಳ್ಕೊಂಡು ಹೋಗಿದ್ದೀನ. ಅಯ್ಯೋ ಸರ್ 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 ಬಿಟ್ಬಿಡಿ ಸರ್, ಸರ್ ಬಿಟ್ಬಿಡಿ ಸರ್. ಸರ್ವಿಸ್ ಕೊಡೋ ನೆಪದಲ್ಲಿ ಇಂಥ ಕೆಟ್ಟ ಕೆಲಸ ಮಾಡ್ತೀರಾ ನೀವು? ಸರ್ ತಪ್ಪಾಗಿ ನೋಡಿ ಸರ್. ಆ ಭಾಗ್ಯಗೆ MMS ಮಾಡಿರೋ ನೀವೇ ತಾನೇ? ಹೌದು ಸರ್, ಹೌದು ಸರ್, ಹೌದು ಸರ್. ಸರ್ ಇನ್ನೊಂದ್ಸಲಿ ಮಾಡೋದು ಬಿಟ್ಬಿಡಿ ಸರ್. ನಿಮ್ಮನ್ನ ಹೊರಗೆ ಬಿಟ್ಟು ತಾನೇ ಇನ್ನೊಂದ್ಸಲಿ ನೀವು ಮಾಡೋದು. ನೋಡಿ, ಅದು ಏನೇನು ಪಾಸ್ವರ್ಡ್ ಯೂಸ್ ಮಾಡಿದಿರೋ ಮೊದಲು ಕೊಟ್ಟು ಆ ರೆಕಾರ್ಡಿಂಗ್ಸ್ ಎಲ್ಲ ಡಿಲೀಟ್ ಮಾಡಿಸಿ. ಆಯ್ತು ಸರ್, ಆಯ್ತು ಸರ್. ತುಂಬ ಥ್ಯಾಂಕ್ಸ್ ಸರ್, ನೀವು ನಮ್ಮ ನೆಮ್ಮದಿ ಕಾಪಾಡಿದ್ರಿ. ಸರ್ ದಯವಿಟ್ಟು ಇವ್ರು ರೆಕಾರ್ಡ್ ಮಾಡಿರೋದನ್ನೆಲ್ಲ ಡಿಲೀಟ್ ಮಾಡಿಸಿ ಸರ್. ಇವರಿಬ್ಬರು ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕು, ಹಾಗೆ ಮಾಡಿ. ಇನ್ನೂ ಅದೆಷ್ಟು ಜನರ ಜೀವನ ಹಾಳು ಮಾಡಿದಾರೋ ಏನೋ. ಆ ವಿಷಯ ಎಲ್ಲ ನಾನು ನೋಡ್ಕೊಳ್ತಿದ್ದೀನಿ. ಬಟ್ ಆಸ್ ಎ ವರ್ಕಿಂಗ್ ವುಮನ್ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ತದೆ. ದಿನನಿತ್ಯದ ತಮ್ಮ ಕೆಲಸದ ಅಗತ್ಯಗಳಿಗಾಗಿ ಲಾಡ್ಜ್, ಹೋಟೆಲ್, ಸರ್ವಿಸ್ ಅಪಾರ್ಟ್ಮೆಂಟ್ಗಳಲ್ಲಿ ಉಳಿದುಕೊಳ್ಳೋರಿಗೆ ಮತ್ತೆ ಯಾರಿಗೆ ಬೇಕಾದರೂ ತಮ್ಮ ವೈಯಕ್ತಿಕ ನಂಬರ್ ಕೊಡೋ ಖಾಯಿಲೆ ಇರೋರಿಗೆ ಈ ಸಂಚಿಕೆ ಒಂದು ಎಚ್ಚರಿಕೆಯ ಪಾಠ. ಎಲ್ಲ ಸರ್ವಿಸ್ ಅಪಾರ್ಟ್ಮೆಂಟ್ಗಳು, ಲಾಡ್ಜ್ಗಳು ಹೀಗೆ ಇರುತ್ತೆ ಅಂತಲ್ಲ, ಆದರೆ ಹೀಗೂ ಇರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೆನಪಿಡಿ, ಲಾಡ್ಜ್, ಸರ್ವಿಸ್ ಅಪಾರ್ಟ್ಮೆಂಟ್ಗಳಲ್ಲಿ ಉಳ್ಕೊಳ್ಳೋ ಅನಿವಾರ್ಯತೆ ಇದ್ರೆ ಅದು ಎಲ್ಲಾ ರೀತಿಯಿಂದ ಸುರಕ್ಷಿತ ಅಂತ ಖಾತ್ರಿ ಆದ್ಮೇಲೆ ಅಲ್ಲಿ ಉಳ್ಕೊಳ್ಳೋದು ಉತ್ತಮ. ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.